ಇರಾನ್ ಪಾಕಿಸ್ತಾನದ ಮೂಲಕ ಅಮೆರಿಕದ ಕದನ ವಿರಾಮ ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆ ನೀಡಿರುವುದಾಗಿ ವರದಿಯಾಗಿದೆ. ಈಗ ನಡೆಯುವ ಯಾವುದೇ ಮಾತುಕತೆಗಳು ಯುದ್ಧವನ್ನ ಶಾಶ್ವತವಾಗಿ ಕೊನೆಗೊಳಿಸುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇರಾನ್ ಮೇಲೆ ದಾಳಿ ಮಾಡುವುದಿಲ್ಲ ಅನ್ನೋದನ್ನ ಲಿಖಿತವಾಗಿ ಒಪ್ಪಿಕೊಳ್ಳಬೇಕು ಅಂತ ಅದು ಹೇಳಿದೆ ಎನ್ನಲಾಗಿದೆ. ಎರಡನೇದಾಗಿ, ಯುದ್ಧ ಕೊನೆಗೊಂಡಾಗ ಅದು ಗಾಜಾ ಮತ್ತು ಲೆಬನಾನ್ನಲ್ಲೂ ಕೊನೆಗೊಳ್ಳಬೇಕು ಅನ್ನೋದು ಅದರ ಒತ್ತಾಯವಾಗಿದೆ. ಹೆಜ್ಬುಲ್ಲಾ ಕೂಡ ಈ ಮಾತುಕತೆಯಲ್ಲಿ ಸೇರಿಕೊಳ್ಳಲಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮ ಚರ್ಚಿಸಲು ಸಿದ್ಧವಾಗಿದೆ ಅಂತ ಹೇಳಲಾಗಿದೆ. ಆದರೆ ಅದು ದೇಶದಿಂದ ತನ್ನ ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ರಫ್ತು ಮಾಡೋದಿಲ್ಲ ಅಥವಾ ಅದನ್ನ ನಾಶಪಡಿಸೋದಿಲ್ಲ. ಇರಾನ್ ಇದನ್ನ ಅಮೆರಿಕಕ್ಕೆ ಸ್ಪಷ್ಟವಾಗಿ ಹೇಳಿದೆ. ಪ್ರಪಂಚದಾದ್ಯಂತ ದೇಶಗಳಲ್ಲಿ ನಿರ್ಬಂಧಗಳ ಮೂಲಕ ಸ್ಥಗಿತಗೊಳಿಸಲಾದ ತನ್ನ ಸ್ವತ್ತುಗಳನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಕೂಡ ಇರಾನ್ ಒತ್ತಾಯವಾಗಿದೆ. ಇದಲ್ಲದೆ ಇರಾನ್ ಹಾರ್ಮುಜ್ ವಿಷಯವಾಗಿ ಕೆಲಮಟ್ಟಿಗೆ ಮೃದು ಧೋರಣೆ ತಾಳೋಕೆ ನಿರ್ಧರಿಸಿದೆ. ಆದರೂ ಯುಎಸ್ ಮೊದಲು ತನ್ನ ದಿಗ್ಬಂಧನ ತೆಗೆದು ಹಾಕಬೇಕು ಅನ್ನೋದು ಇರಾನ್ ಷರತ್ತು. ಈ ಚರ್ಚೆಗಳು ಪ್ರಸ್ತುತ ಪಾಕಿಸ್ತಾನದ ಮೂಲಕ ನಡೀತಿವೆ ಮತ್ತು ಪಾಕಿಸ್ತಾನ ಇರಾನ್ನ ಪ್ರಸ್ತಾಪಗಳನ್ನ ಅಮೆರಿಕಕ್ಕೆ ತಿಳಿಸುತ್ತೆ. ಜಾಗತಿಕ ಇಂಧನ ಬಿಕ್ಕಟ್ಟು ಬಹಳ ಸೂಕ್ಷ್ಮ ಹಂತ ತಲುಪಿರುವ ಕಾರಣ ಯುಎಸ್ ಅದನ್ನ ಸ್ವೀಕರಿಸತ್ತಾ ಅಥವಾ ಇಲ್ವಾ ಅನ್ನೋದನ್ನ ನೋಡಬೇಕಿದೆ. ಈ ನಡುವೆ ಇರಾನ್ ಷರತ್ತುಗಳನ್ನ ಒಪ್ಪೋಕೆ ಸಾಧ್ಯವಿಲ್ಲ ಅಂತ ಟ್ರಂಪ್ ಹೇಳಿರುವ ವರದಿಗಳು ಇವೆ. ಇಡೀ ಜಗತ್ತು ಈಗ ಬಿಕ್ಕಟ್ಟನ್ನ ಎದುರಿಸ್ತಿದೆ. ಸ್ವಿಟ್ಜರ್ಲೆಂಡ್ ನಂತಹ ದೇಶಗಳು ಕೂಡ ತಮ್ಮ ದೇಶಗಳಲ್ಲಿ ಇಂಧನ ತುರ್ತು ಪರಿಸ್ಥಿತಿಗಳನ್ನ ಘೋಷಿಸಿವೆ. ಪ್ರಪಂಚದ ಪ್ರತಿಯೊಂದು ದೇಶವು ಯುಎಸ್ ಇರಾನ್ ಮೇಲೆ ಮಾಡಿದ ದಾಳಿಗೆ ಬೆಲೆ ತೆರಬೇಕಾಗಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿ ಪಡಿಸ್ತಿಲ್ಲ ಅನ್ನೋ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ಅದು ಸ್ಪಷ್ಟವಾಗಿದೆ. ಹಾಗಾದ್ರೆ ಅಮೆರಿಕ ಇರಾನ್ ಮೇಲೆ ಯಾಕೆ ದಾಳಿ ಮಾಡ್ತು? ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದೋಕೆ ಅವಕಾಶ ಕೊಡೋದಿಲ್ಲ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಈ ನಡುವೆ ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನೈ ಬಹಳ ಸಕ್ರಿಯರಾಗಿದ್ದಾರೆ ಅನ್ನೋ ವರದಿಗಳಿವೆ. ಅವರು ಈಗಾಗಲೇ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಅವರನ್ನ ಭೇಟಿಯಾಗಿದ್ದಾರೆ. ಯುಎಸ್ ಮತ್ತು ಇಸ್ರೇಲ್ನಿಂದ ಯಾವುದೇ ದಾಳಿ ನಡೆದ್ರೆ ತ್ವರಿತ, ಕಠಿಣ ಮತ್ತು ಪ್ರಬಲ ಪ್ರತಿಕ್ರಿಯೆ ನೀಡಲಾಗುತ್ತೆ ಅಂತ ಮುಜ್ತಬಾ ಖಾಮಿನೈ ಸ್ಪಷ್ಟವಾಗಿ ಹೇಳಿದ್ದಾರೆ. ಶತ್ರುವನ್ನ ಬಲವಾಗಿ ಎದುರಿಸೋದನ್ನ ಮುಂದುವರಿಸೋಕೆ ಅವರು ಹೊಸ ಹೆಜ್ಜೆಗಳು ಮತ್ತು ತಂತ್ರಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇರಾನ್ ಈಗ ಹೆಜ್ಜೆಯನ್ನ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ತಾ ಇದೆ. ಇದಕ್ಕಾಗಿನೇ ಇರಾನ್ ಈಗ ಯುದ್ಧ ಕೊನೆಗೊಂಡ್ರೆ ಮಾತ್ರ ಮಾತಾಡ್ತೀವಿ ಅಂತ ಹೇಳ್ತಾ ಇದೆ. ಯುದ್ಧ ಅಥವಾ ಕದನ ವಿರಾಮದ ಬಗ್ಗೆ ಯಾವುದೇ ಚರ್ಚೆ ಇರಲಿಲ್ಲ. ಯುದ್ಧ ಮುಗಿಯೋವರೆಗೂ ಮುಜ್ತಬಾ ಖಾಮಿನೈ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇಲ್ಲ ಎನ್ನಲಾಗಿದೆ. ಅಲ್ಲದೆ ಅವರ ವಿಡಿಯೋಗಳು ಅಥವಾ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡೋದಿಲ್ಲ. ಇದನ್ನ ಒಂದು ತಂತ್ರದ ಭಾಗವಾಗಿ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಇರಾನ್ ಕುವೈತ್ ಮತ್ತು ಯುಎಇ ಮೇಲೆ ಮತ್ತೆ ಕ್ಷಿಪಣಿಗಳನ್ನ ಹಾರಿಸಿದೆ ಅಂತ ವರದಿಯಾಗಿದೆ. ಯುಎಇ ರಕ್ಷಣಾ ಸಚಿವಾಲಯ ಈ ದಾಳಿಗಳನ್ನ ಇರಾನ್ ನಡೆಸಿದೆ ಅಂತ ಹೇಳ್ತಿದೆ. ಇರಾನ್ ಇದನ್ನ ಒಪ್ಪಿಕೊಳ್ಳೋಕೆ ನಿರಾಕರಿಸಿದೆ. ಯುಎಇ ನಮ್ಮ ಮೇಲೆ ಯಾವುದೇ ರೀತಿಯಲ್ಲಿ ದಾಳಿ ಮಾಡಿದ್ರೆ ನಾವದನ್ನ ಯುದ್ಧ ಅಂತ ಪರಿಗಣಿಸ್ತೀವಿ ಮತ್ತು ಬಲವಾದ ಪ್ರತಿಕ್ರಿಯೆ ನೀಡ್ತೀವಿ ಅಂತ ಇರಾನ್ ಹೇಳುತ್ತೆ. ವಾಸ್ತವವಾಗಿ ಇರಾನ್ ಯುಎಇ ಪ್ರತಿಕ್ರಿಯಿಸಬೇಕು, ಅದರ ಮೇಲೆ ದಾಳಿ ಮಾಡಬೇಕು ಅಂತ ಬಯಸ್ತಾ ಇದೆ. ಇರಾನ್ ಯುಎಇಗೆ ಪಾಠ ಕಲಿಸೋಕೆ ಅವಕಾಶ ಸಿಗುವ ಏನನ್ನಾದ್ರೂ ಮಾಡಬೇಕು ಅಂತ ಬಯಸುತ್ತೆ. ಮತ್ತೊಂದು ಕಡೆ ಒಪ್ಪಂದ ಮಾಡಿಕೊಳ್ಳುವ ಸಂದರ್ಭದಲ್ಲೆಲ್ಲ ನೆತಾನ್ಯಾಹು ಅದನ್ನ ಹಾಳು ಮಾಡೋಕೆ ಪ್ರಯತ್ನಿಸುವ ಸಾಧ್ಯತೆ ಯಾವಾಗ್ಲೂ ಇರುತ್ತೆ. ನೆತಾನ್ಯಾಹು ಯುದ್ಧ ಇನ್ನೂ ಮುಗಿದಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ತೆಗೆದು ಹಾಕೋವರೆಗೆ ಈ ಯುದ್ಧ ಮುಗಿದಿದೆ ಅಂತ ಪರಿಗಣಿಸಲಾಗುವುದಿಲ್ಲ ಅನ್ನೋದು ಇಸ್ರೇಲ್ ಧೋರಣೆ. ಇಸ್ರೇಲ್ ಯುದ್ಧ ಕೊನೆಗೊಳ್ಳೋಕೆ ಬಯಸೋದಿಲ್ಲ. ಯಾವುದೇ ಬೆಲೆ ತೆತ್ತಾದ್ರೂ ಇರಾನ್ ಮೇಲೆ ಅಮೆರಿಕ ಪರಮಾಣು ಬಾಂಬ್ಗಳನ್ನ ಹಾಕಬೇಕು ಅಂತ ಅದು ಬಯಸುತ್ತೆ. ಮತ್ತು ಇರಾನ್ ನಾಶ ಆದ್ರೆ ಅದಕ್ಕಿರುವ ಬಹುದೊಡ್ಡ ಬೆದರಿಕೆ ತಪ್ಪತ್ತೆ ಅನ್ನೋದು ಇಸ್ರೇಲ್ ನಿಲುವು. ಯುಎಇ ಇಸ್ರೇಲ್ನ ಅತಿದೊಡ್ಡ ಪ್ರಾಕ್ಸಿ. ಅದರ ಬಗ್ಗೆ ನಿರಂತರವಾಗಿ ಹೇಳಲಾಗ್ತಿದೆ. ಯುರೋಪ್ ಹಾರ್ಮುಜ್ ರಾಜ್ಯದಲ್ಲಿ ಹಡಗು ಸಾಗಣೆ ರಕ್ಷಿಸುವ ಹೆಸರಲ್ಲಿ ಯುದ್ಧ ನೌಕೆಗಳನ್ನ ನಿಯೋಜನೆ ಮಾಡ್ತಿದ್ರೆ ಗಂಭೀರ ಪರಿಣಾಮಗಳು ಉಂಟಾಗತ್ತೆ ಅಂತ ಇರಾನ್ ಎಚ್ಚರಿಸಿದೆ. ಯಾವುದೇ ಯುರೋಪಿಯನ್ ದೇಶ ತನ್ನ ಹಡಗುಗಳನ್ನ ರಕ್ಷಿಸಲು ಯುದ್ಧ ನೌಕೆಗಳನ್ನ ಕಳಿಸಿದ್ರೆ ಇರಾನ್ ಅದನ್ನ ಒಪ್ಪೋದಿಲ್ಲ. ವಾಸ್ತವವಾಗಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಈ ಸಮಯದಲ್ಲಿ ಹಾರ್ಮುಜ್ ರಾಜ್ಯಕ್ಕೆ ಯಾವುದೇ ರೀತಿಯ ಯುದ್ಧ ನೌಕೆಗಳನ್ನ ಕಳಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ತನ್ನ ಪ್ರಸ್ತಾವನೆ ಯುದ್ಧವನ್ನ ಕೊನೆಗೊಳಿಸುವ ನಿಟ್ಟಿನದ್ದಾಗಿದೆ ಮತ್ತು ಸಮುದ್ರ ಭದ್ರತೆಯನ್ನು ಕೂಡ ಹೇಳುತ್ತೆ ಅಂತ ವರದಿಯಾಗಿದೆ. ಮತ್ತೊಂದು ಸುದ್ದಿಯ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲಿ ದಾಳಿಯಲ್ಲಿ ಇರಾನಿನಲ್ಲಿ ಸುಮಾರು 150 ಐತಿಹಾಸಿಕ ಸ್ಮಾರಕಗಳು ಹಾನಿಗೊಳಗಾಗಿವೆ. ಇದರ ನಡುವೆ ಯುಎಇ ಸಾವಿರಾರು ಪಾಕಿಸ್ತಾನಿಗಳನ್ನ ಗಡಿಪಾರು ಮಾಡಿದೆ ಅನ್ನೋ ವರದಿ ಇದೆ. ಗಡಿಪಾರು ಮಾಡಲಾದ ಎಲ್ಲರೂ ಶಿಯಾಗಳನ್ನ ಗಡಿಪಾರು ಮಾಡುವ ಪ್ರಕ್ರಿಯೆ ಯುಎಇನಿಂದ ಮುಂದುವರೆದಿದೆ. ಅದು ಅವರನ್ನ ಹೊರ ಹಾಕ್ತಾ ಇದೆ. 20 ಲಕ್ಷಕ್ಕೂ ಹೆಚ್ಚು ಪಾಕಿಸ್ತಾನಿಗಳು ಯುಎಇನಲ್ಲಿ ಕೆಲಸ ಮಾಡ್ತಾರೆ ಮತ್ತು ಅವರ ಮನೆಗಳಿಗೆ ಶತಕೋಟಿ ಹಣ ಕಳಿಸ್ತಾರೆ. ಆದ್ರಿಂದ ಈಗ ಯುಎಇ ತೆಗೆದುಕೊಳ್ತಿರುವ ಕ್ರಮ ಒಂದು ಗಮನಾರ್ಹ ಬೆಳವಣಿಗೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.